ನಾವಿವತ್ತು ಇಂಕೋರ್ದು 5 ಪೀಸು ಏರ್ ಟೂಲ್ಸ್ ಸೆಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ. ಸೊ ಬೇಸಿಕಲಿ ಏನಂದರೆ ಇದು ಡಿಫ್ರೆಂಟ್ ಕಾಂಬಿನೇಷನ್ ಅಂದರೆ 5 ಸೆಟ್ ಆಫ್ ಪೀಸಸ್ದು ಏರ್ ಟೂಲ್ ಸೆಟ್ ಇದೆ ಇದರೊಳಗೆ. ಇಲ್ಲಿ ಇಮೇಜ್ನ ನೋಡಿದ್ರೆ ನಿಮಗೊಂದು ಐಡಿಯಾ ಆಗ್ತಾ ಇರ್ಬೋದು ಏನೇನು ಪೀಸಸ್ ಇದೆ ಅಂಥೇಳಿ. ಸೊ ಬಾಕ್ಸಲ್ಲಿ ಅದರದ್ದು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ, ಪ್ಲಸ್ ಏರ್ ಸಿಸ್ಟಮಿಂದ ಹೇಗೆ ಪ್ಲಗಿನ್ ಮಾಡಬೇಕು ಅನ್ನೋದು ಅದರಲ್ಲಿ ಅವೈಲೇಬಲ್ ಇದೆ. ಸೊ ಬಾಕ್ಸ್ ಒಳಗೆ ನಮಗೆ ಈ ಥರ ಪ್ಯಾಕೇಜಿಂಗ್, ಆ್ಯಕ್ಚುಲಿ ಇದು ಫಸ್ಟ್ ಓಪನ್ ಮಾಡಿದ್ದೀವಿ, ಹಾಗಾಗಿ ಈ ಥರ ಉಂಟು. ಇದು ಬಂದುಬಿಟ್ಟು ಟೈರ್ ಏರ್ ಫಿಲ್ಲರ್ ವಿತ್ ಪ್ರೆಷರ್ ಗೇಜ್. ಇದಕ್ಕೆ ಇನ್ನೊಂದು ಅಟ್ಯಾಚ್ಮೆಂಟ್ ಉಂಟು. ಸೊ ಇದರಲ್ಲಿ ಹೇಗೆ ಅಂದರೆ ಅಲ್ಲಿ ಪ್ರೆಸ್ ಮಾಡಿದಾಗ ಏರ್ನ ನಾವು ಫಿಲ್ ಮಾಡ್ಬೋದು ಕಂಪ್ರೆಸರಿಂದ ಕನೆಕ್ಟ್ ಮಾಡಿದಾಗ. ಸೊ ಅದಕ್ಕೆ ಒಂದು ಪೈಪ್ ಬರುತ್ತೆ, ಅದರಿಂದ ಇದು ಮಾಡ್ಬೋದು. ಸೊ ಇದು ಬಂದುಬಿಟ್ಟು ಇದೇನು 5 ಟೂಲ್ ಸೆಟ್ಟಿಂದು ಬುಕ್ಲೆಟ್ ಆಗುಂಟು. ನೆಕ್ಸ್ಟು ಬಾಕ್ಸ್ ಒಳಗೆ ನಮಗೊಂದು ಲೆಂತ್ ಇರೋವಂಥ ಪೈಪ್ ಉಂಟು. ಸೊ ಈ ಪೈಪ್ನ ನಾವು ಮಲ್ಟಿಪಲ್ ಪರ್ಪಸಸ್ಗೆ ಅಟ್ಯಾಚ್ಮೆಂಟ್ಗೆ ಕನೆಕ್ಟ್ ಮಾಡ್ಕೋಬೋದು. ಒಂದು ಎಂಡ್ ಫೀಮೇಲ್ ಎಂಡ್ ಉಂಟು, ಇನ್ನೊಂದು ಮೇಲ್ ಎಂಡ್ ಉಂಟು. ನಾವು ಬೋತ್ ಇದು ಏರ್ ಗನ್ ಅಂದರೆ ಲೈಕ್ ಏರ್ ಪ್ರೆಷರ್ ಏರ್ನ ಎಲ್ಲರೂ ಸ್ಪ್ರೇ ಮಾಡಲಿಕ್ಕೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು, ಮತ್ತು ಅದಕ್ಕೂ ಕನೆಕ್ಟ್ ಮಾಡ್ಬೋದು. ಈ ವೈರ್ ಬಂದುಬಿಟ್ಟು ನಾನು ಫಸ್ಟಿಗೆ ನಿಮ್ಗೆ ಏನು ತೋರಿಸ್ದೆ, ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಪ್ಲಸ್ ಅದಕ್ಕೆ ಫಿಲ್ಲರ್, ಸೊ ಅದಕ್ಕೆ ಅಟ್ಯಾಚ್ಮೆಂಟ್ ಅದಾಗಿರುತ್ತೆ. ನೆಕ್ಸ್ಟು ಇದು ಬಂದುಬಿಟ್ಟು ಡೀಸೆಲ್ ಸ್ಪ್ರೇಯರ್. ಸೊ ಹೇಗೆ ಅಂದರೆ ಇದರಲ್ಲಿ ಒಂದು ಕ್ಯಾನ್ ಬರುತ್ತೆ, ನಾವು ಪ್ರೆಷರ್ ಏರ್ನ ಇದಕ್ಕೆ ಕನೆಕ್ಟ್ ಮಾಡ್ತೀವಿ, ಪ್ಲಸ್ ನಮಗೆ ಗನ್ ಥರ ಸ್ಪ್ರೇ ಆಪ್ಷನ್ ಬರುತ್ತೆ. ಡೀಸೆಲ್ನ ನಾವು ಆ ಕ್ಯಾನ್ ಒಳಗೆ ಫಿಲ್ ಮಾಡಿಕೊಂಡ್ರೆ ಡೀಸೆಲ್ ಸ್ಪ್ರೇ ಮಾಡ್ಬೋದು. ಇದು ನಮಗೆ ಪೇಂಟ್ಗೆ ಯೂಸ್ ಆಗುತ್ತೆ. ಸೊ ಇದ್ರ ಜೊತೆ ಪೇಂಟ್ ನಾವು ನಾರ್ಮಲ್ ಏನು ಪೇಂಟ್ ಸ್ಪ್ರೇಗೆ ಯೂಸ್ ಮಾಡ್ತೀವಿ ಅದಕ್ಕೆ ಯೂಸ್ ಆಗುತ್ತೆ. ಬಟ್ ಯೂಶ್ವಲಿ ಯಾರು ಪೇಂಟರ್ಸ್ಗಳನ್ನ ಆಲ್ಮೋಸ್ಟ್ ಅದನ್ನು ಇದನ್ನು ಯೂಸ್ ಮಾಡೋದಿಲ್ಲ. ಸೊ ಇದು ಬಂದು ನಾವು ಪೇಂಟ್ ಫಿಲ್ ಮಾಡಲಿಕ್ಕೆ. ಸೊ ನೀವು ಚಿಕ್ಕ ಪುಟ್ಟ ನಾರ್ಮಲ್ ಏನಾದ್ರು ಟಚಪ್ ಇದ್ದು ಅಂದರೆ ನಾಟ್ ಅಂದರೆ ಅಷ್ಟು ಪೇಂಟ್ ಅಕ್ಯುರೇಟ್ ಅಲ್ಲ, ನಾರ್ಮಲ್ ಸ್ಪ್ರೇ ಮಾಡಲಿಕ್ಕೆ ಇದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇಷ್ಟು ಟೋಟಲಾಗಿ ಇಷ್ಟು ಐಟಮ್ಸು ಈ ಬಾಕ್ಸ್ ಒಳಗೆ ಬರುತ್ತೆ. ಥ್ಯಾಂಕ್ ಯು.